ದಾವಣಗೆರೆಯಲ್ಲಿ ತಡೆಗೋಡೆಗೆ ಸ್ಕೂಲ್ ಬಸ್ ಒಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. 25 ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆಯಲ್ಲಿ ಆಗಿರುವಂತಹ ದುರಂತ ಇದು. ದಾವಣಗೆರೆಯಲ್ಲಿ ತಡೆಗೋಡೆಗೆ ಶಾಲಾ ಮಕ್ಕಳು 25 ಜನ ಶಾಲಾ ಮಕ್ಕಳಿದ್ದಂತ ಒಂದು ಬಸ್ ಡಿಕ್ಕಿ ಹೊಡೆದಿರೋದು. ರಾಷ್ಟ್ರೀಯ ಹೆದ್ದಾರಿ 4ರ ಸರ್ವಿಸ್ ರಸ್ತೆಯಲ್ಲಿ ಆಗಿದೆ ಘಟನೆ. ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಮಕ್ಕಳನ್ನ ಮನೆಗೆ ಕಳುಹಿಸುವ ಸಂದರ್ಭದಲ್ಲಿ ಆಗಿರುವಂತ ಘಟನೆ. ರಾಷ್ಟ್ರೀಯ ಹೆದ್ದಾರಿಗೆ ಬಸ್ ಬೀಳ್ತಾ ಇತ್ತು. ಸ್ವಲ್ಪದರಲ್ಲೇ ಭಾರಿ ಅನಾಹುತ ತಪ್ಪಿಬಿಟ್ಟಿದೆ. ಇಲ್ಲಿ ನೋಡಿ, 25 ಜನ ಮಕ್ಕಳು, 25 ಜನ ಮಕ್ಕಳು ಏನಾದರೂ ಆಗಿದ್ರೆ ಯಾರಿಗೂ ಏನೋ ಆಗಿಲ್ಲ. ಯಾರಿಗೂ ಏನೋ ಆಗಿಲ್ಲ. ಗಮನಿಸ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ಹೆದ್ದಾರಿ, ಅಲ್ಲಿ ನೋಡಿದರೆ ಸಾಕಷ್ಟು ದೊಡ್ಡ ದೊಡ್ಡ ಲಾರಿಗಳು, ಬಸ್ಗಳು ಎಲ್ಲ ಓಡಾಡ್ತವೆ, ಕಾರ್ಗಳು ವೇಗವಾಗಿ ಹೋಗ್ತಾ ಇರ್ತವೆ. ಸೊ ಮತ್ತೊಂದು ಕಡೆ ಒಂದು ಹಳೆ ರೋಡ್ ಇರುತ್ತೆ ನೋಡಿ, ಯಾವುದೇ ಒಂದು ಹೆದ್ದಾರಿಯ ಪಕ್ಕದಲ್ಲಿ ಒಂದು ಹಳೆ ರೋಡ್, ಸರ್ವಿಸ್ ರೋಡ್ ಇರುತ್ತಲ್ಲ. ಸೊ ಆ ರೋಡ್ನಲ್ಲಿ ಶಾಲಾ ಬಸ್ನ ಡ್ರೈವರ್, ಚಾಲಕ ಬಸ್ಸನ್ನು ತೆಗೆದುಕೊಂಡು 25 ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಶಾಲೆ ಮುಗಿದಿರುತ್ತೆ, ಮಕ್ಕಳನ್ನು ಮನೆಗೆ ಬಿಡೋಕ್ಕೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಏನು ಗೊತ್ತಾಗಲಿಲ್ವೋ, ಆತನಿಗೆ ಬ್ಯಾಲೆನ್ಸ್ ಸಿಗಲಿಲ್ವೋ ಗೊತ್ತಿಲ್ಲ, ಸೈಡ್ ತಡೆಗೋಡೆ ಏನಿರುತ್ತಲ್ಲ ಅದಕ್ಕೂ ಡ್ಯಾಶ್ ಹೊಡೆದ್ಬಿಟ್ಟಿದ್ದಾನೆ. ಕೆಳಗೆ ಬಿದ್ದಿದ್ರೆ ಪರಿಸ್ಥಿತಿ ಅದೋ ಗತಿ. ನೆಲಮಂಗಲದಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ. ಕ್ಷುಲ್ಲಕ ಕಾರಣಕ್ಕೆ ಮಹಿಳೆ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಪುಂಡರು. ಮಹಿಳೆಯ ಮೇಲೆ ಹಲ್ಲೆ ನಡೆಸುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ನೆಲಮಂಗಲದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿರೋದು. ಕ್ಷುಲ್ಲಕ ಕಾರಣಕ್ಕೆ ಮಹಿಳೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಪುಂಡರು. ಮಹಿಳೆಯ ಮೇಲೆ ಹಲ್ಲೆ ನಡೆಸೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲ ಟೌನ್ ಲೋಹಿತ್ ನಗರದಲ್ಲಿ ಆಗಿರುವಂತ ಘಟನೆ ಇದು. ಪ್ರವೀಣ್ ಎಂಬುವವರಿಂದ ಸೌಭಾಗ್ಯ ಎಂಬಾಕೆ ಮೇಲೆ ಹಲ್ಲೆ ನಡೆದಿದೆ. ಮಹಿಳೆಯನ್ನ ಗುರಿಯಾಗಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅವಾಚ್ಯವಾಗಿ ನಿಂದಿಸಿದ್ದನ್ನ ಕೇಳಿದ್ದಕ್ಕೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿರೋದು. ಗಾಯಗೊಂಡ ಸೌಭಾಗ್ಯಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಯಾಕೆ, ಯಾವ ಕಾರಣಕ್ಕಾಗಿ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ರು ಹಾಗಾದ್ರೆ? ಅದು ಕ್ಷುಲ್ಲಕ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮಹಿಳೆಯನ್ನ ಹೊಡೆಯುವಷ್ಟು ಕೋಪ ಅವ್ರಿಗೇನಿತ್ತು ಆ ಪುಂಡರಿಗೆ? ಹಲ್ಲೆ ನಡೆದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲದ ಟೌನ್ ಲೋಹಿತ್ ನಗರ ಏನಿದೆಯಲ್ಲ, ಅಲ್ಲಿ ಆಗಿರುವಂಥ ಘಟನೆ ಇದು. ಪ್ರವೀಣ್ ಎಂಬಾತ ಇಲ್ಲಿ ಆ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿರೋದು. ಎಸ್, ನಿಮಗೆ CCTV ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಎಲ್ಲ ಪುಂಡ್ರು ಹೋಗ್ತಾ ಇದ್ದಾರೆ ನೋಡಿ. ನೋಡಿ, ಆ ಮಹಿಳೆಯನ್ನ ಬೆರ್ರಿ ಹೊಡಿತಾರೆ, ರಸ್ತೆಯಲ್ಲೇ, ನಡು ರಸ್ತೆಯಲ್ಲೇ ಹೊಡಿತಾರೆ. ಅಲ್ಲಿ ಇನ್ನಿಬ್ಬರು ಜನ ಹೆಣ್ಮಕ್ಳಿದ್ದಾರೆ ನೋಡಿ. ಪಾಪ ಇಲ್ಲಿ ಫೋಟೋದಲ್ಲಿ ಹೀರೋ ಥರ ಫೋಸ್ ಕೊಟ್ಟಿದ್ದಾನಲ್ಲ, ಈತನೇ ಪುಂಡ ಆ ಮಹಿಳೆಯ ಮೇಲೆ ಹಲ್ಲೆಯನ್ನ ನಡೆಸಿರೋದು. ನೋಡಿ, ಆ ಮಹಿಳೆ ಪಾಪ ಆಸ್ಪತ್ರೆ ಪಾಲಾಗಿದ್ದಾರೆ. ಈಗ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಜೊತೆಗೆ ಹಲ್ಲೆ ಮಾಡುವುದು ಒಬ್ಬ ಮಹಿಳೆಯ ಮೇಲೆ, ಅದು ಹಾಡ ಹಗಲೇ. ಇಬ್ರು ಮಾತಾಡ್ಕೊಂಡು ನಿಂತಿದ್ರು. ನಾವು ಬೇರೆಯವ್ರ ಹತ್ರ ಮಾತಾಡ್ತಿದ್ದಾಗ ಕೆಟ್ಟ ಪದ ಎಲ್ಲ ಉಪಯೋಗಿಸಿ ಬೈಕಂತ ಇದ್ರು. ಯಾಕಪ್ಪ ಬೈತಾ ಇದೆಯಾ, ಹೋಗು ಮನೆಗೆ ಅಂತ ಹೇಳಿದೆ. ಅದಕ್ಕೆ ಅವರು ನಿನಗೆ ಕಣೆ ಬೈತಾ ಇರೋದು, ಏನೇ ಮಾಡ್ಕೊಂತೀಯ,
ನಿಮ್ಮ ಏನೇನೋ ಕೆಟ್ಟ ಕೆಟ್ಟ ಪದ, ಏನು ವೈಯಕ್ತಿಕ ದ್ವೇಷ ಏನು ಇಲ್ಲ ಸರ್. ಮುಂಚೆ ನಿಮ್ಗವ್ರು ಜಗಳ ಏನು ಜಗಳ ಏನು ಇಲ್ಲ. ನಾವು ಮನೆ ಅದೇ ಅವ್ರ ಮನೆ ಪಕ್ಕನೇ ನಾವು ಮನೆ ಕಟ್ತಾ ಇರೋದು. ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಗುರಾಯಿಸೋದು, ಅವ್ರ ಅಮ್ಮ ಕೆಟ್ಟದಾಗ ಬೈಕಂತ ಇರೋದು, ಓದ್ತಾ ಇದ್ರೆ ಬರ್ತಾ ಇದ್ರೆ ಹಿಂಗೆಲ್ಲ ಮಾಡ್ತಾರೆ. ನಾವು ಕೇಳಕ್ಕೂ ಹೋಗಿಲ್ಲ ಸರ್. ಬಂದಿದ್ದು ಇವಾಗ ಯಾಕೆ ಕೆಟ್ಟ ಪದ ಎಲ್ಲ ಉಪಯೋಗಿಸ್ತಾ ಇದೆಯಾ, ಯಾಕೆ ಬೈತಾ ಇದೆಯಾ, ಹೋಗಪ್ಪ ಮನೆಗೆ ಇದಕ್ಕೆ ಹಿಡ್ಕೊಂಡು ಹೊಡೆದಿರೋದು. ಅವ್ರ ಮನೆ ಪಕ್ಕದವ್ರ ಮೇಲೆ ಯಾವಾಗೂ ಜಗಳ ಮಾಡ್ತಾನೆ ಇರ್ತಾರೆ. ಆ ಕಡೆ ಅಮ್ಮ ಮಗ ಇಬ್ಬರು ಮಾತಾಡ್ಕೊಂಡು ನಿಂತಿದ್ರು. ನಾವು ಬೇರೆಯವ್ರ ಹತ್ರ ಮಾತಾಡ್ತಿದ್ದಾಗ